ಇಲ್ಲಿನ ಶಾಸಕರು ಸಚಿವರಾಗಿರುವಂತ ವಿರಾಟ್ ತಗಡಿಗೆ ಅವರು ಇವತ್ತು ನೀವು ಮಾತಿಗೆ ಕೂಗಿದ್ರೆ ಮಾತಾಡೋದಿಲ್ಲ. ನಾನು ವಿಜೇಂದ್ರ ಅವರು ಮಾತಾಡ್ತಾರೆ, ನೀವು ನಿಶಬ್ದವಾಗಿದ್ರೆ ಮಾತಾಡ್ಲಿಕ್ಕೆ ಆಗುತ್ತೆ. ಸುಮ್ಮನೆ ಕೂಗಿದ್ರೆ ಯಾಕೆ? ಇವತ್ತು ನನ್ನ ಜೀವನದಲ್ಲಿ ನಾನು ಈ ಕನಗಿರಿ ಕ್ಷೇತ್ರ ವಿಷಯದಲ್ಲಿ 2 ತಪ್ಪು ಮಾಡಿದ್ದೀನಿ. ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನನ್ನ ಮನೆ ಗೇಟಿಗೆ ಬಂದು ಕಣ್ಣೀರ್ ಹಾಕೊಂಡು ನನ್ನ ಹತ್ರ ದುಡ್ಡು ತಗೊಂಡ್ ಬಂದಿರುವಂತ ಈ ವಿರಾಟ್ ತಗಡಿಗೆ MLA ಆಗಿ ಗೆದ್ದಿದ್ದು ಒಂದು ಕತೆ. ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರು ಆಗಿರೋದ್ರಿಂದ 2ನೇ ತಪ್ಪು ನಾನು ಮಾಡಿರುವಂತದ್ದು. ಇವತ್ತು ಅಧಿಕಾರದ ಅಹಂಕಾರದಿಂದ ಒಬ್ಬ ಸಚಿವನಾಗಿ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಇವತ್ತು ನಮ್ಮೆಲ್ಲ ನನ್ನ ಅಣ್ಣ ತಮ್ಮಂದರೆಲ್ಲರೂ ಕೂಡ ಇವತ್ತೇನ್ ತಾವು ಹೃದಯದಿಂದ ಪ್ರೀತಿಯಿಂದ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮೋದಿ ಮೋದಿ ಅಂತ ತಾವೆಲ್ಲರೂ ಕೂಡ ಕೂಗಾಡ್ತಾ ಇದ್ದೀರೋ, ಮೋದಿ ಮೋದಿ ಅಂತ ಕೂಗಾಡೋರ್ನ ಕಪಾಳಕ್ಕೆ ಬಾರಿಸ್ರಿ ಅಂತ ಹೇಳಿ ನಮ್ಮ ತಗಡಿಗೆ ಹೇಳಿದ್ದಾನೆ. ಬಂಧುಗಳೇ, ನಾನು ನಮ್ಮ ಈ ಸಚಿವ ತಗಡಿಗೆ ಒಂದು ಮಾತು ಹೇಳ್ತೀನಿ. ನಮ್ಮ ತಗಡಿಗೆ ನಮ್ಮ ಕಾಟಗಿ ಬಸ್ ಸ್ಟ್ಯಾಂಡ್ ಮುಂದೆ ನಾನು ನಿಂತಿದ್ದೀನಿ. ಯುವ ಕಾರ್ಯಕರ್ತರೆಲ್ಲರೂ ಕೂಡ ನನ್ನ ಎಲ್ಲ ಯುವ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ. ನಿನಗೆ ದಮ್ಮಿದ್ರೆ ಬಂದು ಕಪಾಳ ಕುಡಿತೀಯ.